ಸುವರ್ಣ. ಸಹನಾ, ಕರೆ ಹೇಳ, ಈ ಮನ್ಯಾಗ ಪವಾಡ ನಡೀತೈತ ಅಂದ್ರ ಅಡ್ಗೆ ಕೋಣೆ ಆಗಿದ್ದ ಮಿಕ್ಚರ್ ಪ್ಯಾಕೆಟು ನಿನ್ನ ಕೋಣೆಗೆ ತಾನಾಗಿ ನಡ್ಕೊಂಡು ಬಂದ್ಬಿಡ್ತೇನ? ಅತ್ತೆ, ನಿಮ್ಮೇಲೆ ಆಣೆ, ಆ ಮಿಕ್ಸ್ಚರ್ ಪ್ಯಾಕೆಟ್ನ ನಾನು ಅಡುಗೆ ಮನೆಯಿಂದ ತರಲಿಲ್ಲ. ಹಾಗೇನೆ ಸುದೀಪ್ ತನ್ನೋ ಇಲ್ವೋ ಅನ್ನೋ ಡೌಟು ಇದೆ. ಯಾಕಂದರೆ ನಿನ್ನೆ ರಾತ್ರಿ ಅವನೊಂದು ಕೋಣೆಗೆ ಬಂದಾಗ ಅವನ ಕೈಯಲ್ಲಿ ಆ ಪ್ಯಾಕೆಟ್ ಇರಲಿಲ್ಲ. ಓ, ಹಂಗಾದ್ರೆ ಸಂಗಮೇಶ ಹೇಳಿದ್ದು ಖರೇನ? ನೀನು ತರಲಿಲ್ಲ, ದೀಪ್ಯನೂ ತರಲಿಲ್ಲ ಅಂದ್ರೆ ಯಾರು ತಂದಿರ್ಬೋದು? ನಾನು ಅಲ್ಲೇನಾ? ಅತ್ತೆ, ನೀವ್ಯಾಕೆ ಹಾಗೆ ಮಾಡ್ತೀರಿ? ಆದ್ರೆ ಸಹನಾ, ಹಂಗೆ ಮಾಡಿದ್ದು ನಾನಾ? ಎದಕ್ಕೆ ಗೊತ್ತೇನ? ದೀಪ್ಯ ನೀನು ಬಿಟ್ಟಿರವ ಅಲ್ಲ. ನೀನು ಪೂಜೆ ವ್ರತ ಅಂತ ಏಕಾಗ್ರತೆಯಿಂದ ಮಾಡ್ತಿರ್ಬೇಕು. ನಿನ್ಗೆ ದೀಪ್ಯನ ಜೋಡಿ ಮಾತಾಡಬೇಕು ಅಂತ ಅನ್ಸೋದು ಅದು ಇದು ಆದ್ರೆ ವ್ರತ ಮಾಡಿ ಏನು ಪ್ರಯೋಜನ ಹೇಳು? ದೀಪ್ಯನ್ ಹಂಗ ಇಲ್ಲಿಂದ ಹೋಗು ಅಂತ ಹೇಳಿದ್ರೆ ಅವ ಹೋಗ್ತಾನೇನ? ನನ್ನ ಮ್ಯಾಲೆ ಬ್ಯಾಸರ ಮಾಡ್ಕೊಳ್ಳೋದಿಲ್ಲೇನ? ಈಗಾದ್ರ ತನ್ನಿಂದನ ತಪ್ಪಾಗೈತಿ ಅಂತ ಅವನಿಗನ್ಸಿರ್ತದೆ. ಅದಕ್ಕೆ ನಾನಾ ಪ್ಲ್ಯಾನ್ ಮಾಡಿದೆ. ಆ ಮಿಕ್ಚರ್ ಪ್ಯಾಕೆಟ್ನ ನಾನಾ ನಿನ್ನ ಕ್ವಾಣಿಯಾಗಿ ತಂದಿಟ್ಟಿದ್ದು. ಸಹನಾ, ಲಘುನ ಹೋಗಿ ಮಾಡಿ ಉಟ್ಟು ಬಾ. ದ್ಯಾವ್ರಿಗೆ ನಮಸ್ಕಾರ ಹಾಕಿ ಬರ್ಬೇಕು, ತಿಳಿತ? ಕೇಶವಮೂರ್ತಿ ಅವರ ಆಲ್ರೆಡಿ 1 ತಾರೀಕು ಬಂದ ಬಿಡ್ತು. ನೀವು ಹೇಳಿರೋ ಪ್ರಕಾರ ಇದ ತಿಂಗಳು 8ನೇ ತಾರೀಕು ವೀರಗಢದೊಳಗೆ ನಿಮ್ಮ ದೊಡ್ಡ ಮಗಳ ಮದುವೆ ಐತಿ. ಆದರೂ ಏನೂ ನಡೀತಿದ್ದಂಗೆ ಇಲ್ಲ. ಅಂದ್ರ ಒಂದು ಮದುವೆ ನಡೀತೈತಿ ಅನ್ನೋ ಲಕ್ಷಣನೇ ಇಲ್ವಲ್ಲ? ತಪ್ಪು ತಿಳಿಬೇಡ್ರೆ ಹಿಂಗಂದೆ ಅಂತೇಳಿ. ಇಲ್ಲ ಇಲ್ಲ, ಅದು ಹಾಗಲ್ಲ. ಮೊನ್ನೆ ಸಹನಾ ಅತ್ತೆ ಫೋನ್ ಮಾಡಿದ್ರು. ನಾವು ಫೋನ್ ಮಾಡಿದ ಮೇಲೆ ನೀವು ಅಲ್ಲಿಂದ ಹೊರಡಿ ಅಂತ ಹೇಳಿದ್ರು. ಈ ಮದುವೆ ಸಲುವಾಗಿ ಅವರೇನೋ ಈ ಪೂಜೆ ವ್ರತ ಅಂತೆಲ್ಲ ಮಾಡಿಸ್ತಾ ಇದ್ದಾರಂತೆ. ಬಹುಶಃ ಅದರಲ್ಲಿ ಬ್ಯುಸಿ ಇದ್ದಾರೆ ಅಂತ ಕಾಣುತ್ತೆ. ಸರಿ ಆತು. ಆದ್ರೆ ನಿಮ್ಮ ಪುರೋಹಿತರ ಜೋಡಿ ಮಾತಾಡಿ ನಮ್ಮ ದಚ್ಚು ಸಂಜನಾನ ಮದುವೆ ಡೇಟ್ ಫಿಕ್ಸ್ ಮಾಡಿ ಅಂತಂದಿದ್ವಿ, ಅದೇನಾಯ್ತು? ಅದು ಮೊದಲು ಸಹನಾ ಮದುವೆ ಕೆಲಸ ಮುಗೀಲಿ ಅಂತ ಅಂದ್ಕೊಂಡ್ವಿ. ಪರವಾಗಿಲ್ಲ, ನಾವು ಪುರೋಹಿತರ ಹತ್ರ ಮಾತಾಡ್ದು 3 ಒಳ್ಳೆ ದಿನಗಳಿದೆ ಅಂತ ಹೇಳಿದ್ದಾರೆ. 15, 21, 24 ಈ 3 ದಿನಗಳಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಅಂತಿರೋ ಅದನ್ನೇ ಫಿಕ್ಸ್ ಮಾಡೋಣ. ಹಾಂ, ನಿಮ್ಮ ಅನುಕೂಲ ನೋಡ್ಕೊಡ್ರಿ. ನಮ್ದೇನೂ ಅಭ್ಯಂತರ ಇಲ್ಲ. ಸರಿ, ಹಾಗಾದರೆ ಕೇಶವಮೂರ್ತಿ ಅವರ ನಿಮ್ಮ ಜೋಡಿ ಒಂದು ಸ್ವಲ್ಪ ಮಾತಾಡೋದಿತ್ತು ಸಪ್ರೇಟ್ ಆಗಿ. ಓಹ್, ಬನ್ನಿ ಮಾತಾಡೋಣ.
ಹೇಳಿ ಬೇಕ್ರೆ, ಅದೇನೋ ಮಾತಾಡಬೇಕು ಅಂದ್ರಲ್ಲ. ಕೇಶವಮೂರ್ತಿಯವರ, ಹಿಂದಿನ ಸಲ ನಿಮ್ಮ ಜೋಡಿ ಮಾತಾಡಿದಾಗ ನೀವು ಒಂದು ಸ್ವಲ್ಪ ಗಾಬರಿ ಆಗಿದ್ರಿ. ನಾವು ವೀರ್ಗಡದವರು ವೈರಿಗಳಿದ್ವಿ ಅನ್ನೋದು ನಿಮಗೆ ಕಾಡಾಕತ್ತಿತ್ತು. ಸಂಜನಾನ ದಚ್ಚುನ ಕೊಟ್ಟು ಮದುವೆ ಮಾಡಿದರೆ ಮತ್ತೆಲ್ಲಿ ಸಂಜನಾನು ಅದ ವೈರತ್ವದ ಸುಳಿ ಒಳಗೆ ಸಿಕ್ಕಾಕೊಳ್ತಾಳೋ ಅಂತ ಹೆದರಿದ್ರಿ. ಈಗ ಇನ್ನೂ ಅದನ್ನು ವಿಚಾರ ಮಾಡಾಕತ್ತಿರೋ ಏನೋ? ಚೇಚೆ, ಹಾಗೇನಿಲ್ಲಪ್ಪ, ಹಾಗೇನಿಲ್ಲ. ಮತ್ತು ಯಾಕೆ ಸಂಜನಾ ಮದುವೆ ಡೇಟ್ ಫಿಕ್ಸ್ ಮಾಡಕ್ಕೆ ಹಿಂದೆ ಮುಂದೆ ನೋಡಾಕತ್ತೀರಿ? ಅದು ನಿಮ್ಮ ಮುಖ ನೋಡಿದ್ರೆ ಹಂಗೆ ಅನ್ನಿಸ್ತೈತಿ. ಅಯ್ಯೋ, ಹಾಗೆ ತಪ್ಪು ತಿಳ್ಕೊಬೇಡಿ ಬಗಾಡೆಯವರೇ. ನಾನು ನನ್ನ ಶ್ರೀಮತಿಯವರು ಮಾತಾಡಿ ಒಂದು ಒಳ್ಳೆ ದಿನ ಗೊತ್ತು ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ. ಅದೇನಾಗಿತ್ತು ಅಂದರೆ, ಸಹನಾ ಮದುವೆ ಮುಂದೆ ಹೋಗ್ತಾನೆ ಇತ್ತಲ್ಲ, ಒಂದು ಹಂತದಲ್ಲಿ ಅದು ಆಗುತ್ತೋ ಇಲ್ವೋ ಅನ್ನೋ ಆತಂಕ ಇತ್ತು. ಈಗ ಆಗ್ತಾ ಇದೆ. ಹೇಗಾಗುತ್ತೋ ಏನೋ ಅನ್ನೋ ಆತಂಕ ಈಗ ಅಷ್ಟೇ. ಏಯ್ ಬಿಡ್ರಿ, ಎಲ್ಲ ಚಲೋನ ಆಗ್ತದ, ಏನು ಹೆದರಕ್ಕೆ ಹೋಗ್ಬೇಡ್ರಿ. ಬನ್ನಿ. ಆಯ್ತು ಬೇಗ್ರೆ, ನಾವಿನ್ನು ಬರ್ತೇವೆ. ನಮಸ್ಕಾರ ಸಂಜನಾ, ಬರ್ತೇನೆ. ಸಿಗ್ತೀರ? ಬರೋಣ. ಹಾಂ, ಅಪ್ಪ, ನೀವು ದಾಮೋದರ್ ಬಗಾಡೆಯವರು ಆಗ್ಲೇ ಏನೋ ಮಾತಾಡ್ತಿದ್ರಲ್ಲ, ಏನದು? ಅದು ಏನಿಲ್ಲಮ್ಮ, ಅದೇ ಮದುವೆ ತಯಾರಿ ಎಲ್ಲ ಹೇಗಾಯಿತು, ಎಲ್ಲಿ ತನಕ ಬಂತು ಅಂತ ಕೇಳ್ತಾ ಇದ್ರು. ಅಪ್ಪ, ಈ ಸಹನಾದೇನು ಕತೆ? ಇನ್ನೂ ಸರಿಯಾಗಿ ಹೆಂಡ್ತಿನೂ ಇಲ್ಲ ಮದುವೆಗೆ. ಅಲ್ಲ, ಈ ಮದುವೆ ಆಗುತ್ತೋ ಇಲ್ವೋ ಅಂತ. ಯಾಕಮ್ಮ ಹಾಗೆ ಕೇಳ್ತಾ ಇದೆಯಾ? ಹಾಗಲ್ಲ ಅಪ್ಪ, ಒಂದು ಮದುವೆ ಅನ್ನೋ ಸಡಗರ ಸಂಭ್ರಮ ಏನು ಕಾಣ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ. ನೀವು ಈರ್ಗಡಕ್ಕೆ ಹೋಗೋದು ಯಾವಾಗ? ಏನು ಕತೆ? ಅಪ್ಪ, ನಾನೊಂದು ಮಾತು ಹೇಳ, ಯಾವುದಕ್ಕೂ ಸ್ವಲ್ಪ ಅಲರ್ಟ್ ಆಗಿರೋದು ಒಳ್ಳೇದಪ್ಪ. ಇವತ್ತು ದಾಮೋದರ್ ಬಗಾಡೆಯವರು ಕೇಳ್ತಾ ಇದ್ರು, ಸಂಜನಾ ಮದುವೆ ಡೇಟನ್ನು ಯಾಕೆ ಫಿಕ್ಸ್ ಮಾಡ್ತಾ ಇಲ್ಲ ಅಂತ. ಈ ಸಂಜನಾ ನೋಡಿದರೆ ವಿಚಿತ್ರವಾಗಿ ಮಾತಾಡ್ತಾಳೆ. ಸಹನಾ ಮದುವೆ ಆಗುತ್ತೋ ಇಲ್ಲೋ ಅಂತ ಹೆದರಿಸ್ತಾಳೆ. ಆದರೆ ನನ್ನ ಯೋಚನೆಗಳೇ ಬೇರೆ. ಅದನ್ನು ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಅದೇನು ಯೋಚನೆ ಮಾಡ್ತಿದ್ದೀರಾ ನೀವು? ನೋಡು, ಈ ಸಹನಾ ಮದುವೆ ಆಗ್ತಿರೋ ವೀರ್ಗಡದ ಮನೆಯವರಾಗಲಿ, ಈ ಬಗಾಡೆ ಮನೆಯವರಾಗಲಿ ಒಂಥರ ವಿಚಿತ್ರ. ಆದ ಘಟನೆಗಳು, ನಡೆದ ಬೆಳವಣಿಗೆಗಳು ಇವ್ಯಾವು ಎಲ್ಲ ಒಂಥರ ಗೊಂದಲಮಯ. ಎಲ್ಲೋ ಏನೋ ಸರಿ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ, ಆದರೆ ಎಲ್ಲಿ ಏನು ಸರಿ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ರುದ್ರಾಣಿಯವರು ನಮ್ಮನ್ನು ಯಾಕೆ ವೀರ್ಗಡಕ್ಕೆ ಕರೆಸ್ಕೊಳ್ತಾ ಇಲ್ಲ? ಇದ್ದಕ್ಕಿದ್ದಾಗೆ ಸಂಜನಾ ದರ್ಶನ್ನ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೊಂಡ್ಲು? ಎಲ್ಲೋ ಸರಿ ಇಲ್ಲ, ಎಲ್ಲೋ ಸರಿ ಇಲ್ಲ. ರೀ, ಹಾಗೆಲ್ಲ ಏನೂ ಯೋಚನೆ ಮಾಡಬೇಡಿ, ಏನೂ ಆಗೋದಿಲ್ಲ. ಮೊದಲು ಸಂಜನಾ ಮದುವೆ ಡೇಟ್ನ ಫಿಕ್ಸ್ ಮಾಡೋಣ. ನನ್ನನ್ನು ಕೇಳಿದ್ರೆ 21ನೇ ತಾರೀಕೆ ಬೆಸ್ಟು. ಅಷ್ಟರಲ್ಲಿ ಸಹನಾ ಮದುವೆನೂ ಮುಗ್ದಿರತ್ತೆ, ಸಂಜನಾ ಮದುವೆ ತಯಾರಿಗೂ ನಮಗೆ ಸಾಕಷ್ಟು ಟೈಮ್ ಸಿಗತ್ತೆ. 21 ಅಂತ ಫಿಕ್ಸ್ ಮಾಡಿಬಿಡಿ. ಆಮೇಲೆ ವೀರ್ಗಡಕ್ಕೆ ಫೋನ್ ಮಾಡಿ ಹೀಗೆ ನಮ್ಮ ಸಂಜನಾ ಮದುವೆ 21ಕ್ಕೆ ಅಂತ ಹೇಳಿಬಿಡಿ. ಸೂಕ್ಷ್ಮವಾಗಿ ನಾವು ಯಾವಾಗ ವೀರ್ಗಡಕ್ಕೆ ಹೊರಡೋದು ಅಂತಾನೂ ಕೇಳಿಬಿಡಿ. ತಗೊಳ್ಳಿ, ರುದ್ರಾಣಿ ಅವ್ರಿಗೆ ಫೋನ್ ಮಾಡಿಬಿಡಿ. ನೋಡು, ರುದ್ರಾಣಿಯವ್ರಿಗೆ ಫೋನ್ ಮಾಡೋದು ನಿನ್ನ ಡಿಪಾರ್ಟ್ಮೆಂಟ್. ನೀನು ಫೋನ್ ಮಾಡಿ ಮಾತಾಡು. ಅವ್ರಿಗೇನು ಹೇಳಿದ್ರು ಅಂತ ನನಗೆ ಹೇಳು. ನಾನು ಪೇಪರ್ ಓದ್ತಾ ಇರ್ತೀನಿ ಕೆಳಗಡೆ.
ಅಯ್ಯೋ ರುದ್ರಾಣಿ ಅವರಂದ್ರೆ ಯಾಕಿಷ್ಟು ಹೆದರ್ತಿರೋ, ನಾನೇ ಮಾಡ್ತೀನಿ. ಸಂಜೆ ಪುಟ್ಟ, ಏನಪ್ಪ? ಅಲ್ಲಮ್ಮ, ನೀನು ಮನಸ್ಸು ಮಾಡಿದ್ದಿದ್ರೆ ಎಂತೆಂಥ ಒಳ್ಳೆಯ ಸಂಬಂಧಗಳು, ಅದು ಈ ಮೈಸೂರಲ್ಲೇ ಒಳ್ಳೆಯ ಸಂಬಂಧಗಳು ನಿನಗೆ ಸಿಗ್ತಾ ಇದ್ದು. ಅದನ್ನೆಲ್ಲ ಬಿಟ್ಟು ಅದ್ಯಾವುದೋ ದೂರದೂರಿನ ಸಂಬಂಧನ. ಯಾಕೆ ನಾನು ದರ್ಶನ್ನ ಮದುವೆ ಆಗಬಾರ್ದಂತೇನಾದರೂ? ಅಯ್ಯೋ ಹಾಗಲ್ಲಮ್ಮ, ಈ ವಾತಾವರಣದಲ್ಲಿ ಬೆಳೆದಿದ್ಯಾ, ಅಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತೀಯೋ ಏನೋ ಅಂತ ಅಷ್ಟೇ. ಸುಮ್ಮನೆ ಪೇಪರ್ ಓದು ಆಯಿತಾ? ಈರುಳ್ಳಿ ರೇಟ್ ಯಾಕೆ ಜಾಸ್ತಿ ಆಯಿತು ಅಂತ ತಲೆ ಕೆಡಿಸ್ಕೊ. ರೀ, ನಾನು ರುದ್ರಾಣಿ ಅವ್ರ ಜೊತೆ ಮಾತಾಡಿದೆ. ಅವ್ರನ್ನ ನಾನು ಕೇಳಿದೆ ನಾವು ಯಾವಾಗ ಹೊರಡೋದು ಅಂತ. ಅವ್ರು ಏನೂ ಸರಿಯಾಗೇ ಹೇಳ್ತಾ ಇಲ್ಲ ರೀ. ಯಾವುದೋ ಒಂದು ವ್ರತ ಇದೆ, ಅದನ್ನು ಮುಗಿದ ಮೇಲೆ ಹೇಳ್ತೀನಿ ಅಂತ ಇದ್ದಾರೆ. ಅದು ಸಾಲದಕ್ಕೆ ಸಹನಂಗೆ ನಾನು ಹೇಳ್ತಾ ಇದ್ದೀನಿ ವ್ರತ ಕಷ್ಟ ಆದರೆ ನಿಲ್ಲಿಸ್ಬಿಡು ಅಂತ. ಅವಳು ನನ್ನ ಮಾತೇ ಕೇಳ್ತಾ ಇಲ್ಲ ಅಂತ ಅವಳ ಮೇಲೆ ಎತ್ತು ಹಾಕ್ಬಿಟ್ರು. ಈಗ ಏನಾಯಿತು? ನಾವು ಯಾವಾಗ ಬರಬೇಕು ಅಂತ ಹೇಳಿದ್ರು ಅವರು? ಅದೇ ರೀ, ಅವ್ರು ಏನೂ ಸರಿಯಾಗೇ ಹೇಳ್ತಾ ಇಲ್ಲ. ಅಲ್ಲ ರೀ, ಮದುವೆಗಿನ್ನೂ 8 ದಿನ ಇದೆ, ಈಗಲೂ ಏನೂ ಸರಿಯಾಗಿ ಹೇಳಿಲ್ಲ ಅಂದರೆ ಅದು ಹೇಗ್ರಿ? ಛೇ. ದೀಪ್ಯಾ, ಇದು ಸರಿಲ್ಲ ನೋಡು. ನೀ ಮಾಡೋ ಕೆಲಸದಿಂದ ನಾವು ವಾಡೆ ಬಿಟ್ಟು ಬರಂಗಾಗೈತಿ. ನಿನ್ನ ಕಾವಲು ಕಾಯದ ನನ್ನ ಕೆಲಸ ಆಗೈತಿ. ಚಾಚಾ, ದೊಡ್ಡವ ಹೇಳೋ ಇಂಥ ಕೆಲಸನ ಮಾಡೋದು ಬಿಟ್ಟು ಬೇರೇನು ಕೆಲಸ ಐತಿ ನಿನ್ನ ಲೈಫ್ನಾಗ? ನನ್ನ ಕಾವಲು ಕಾಯೋದು ಒಂದ, ಬೇರೇನು ಕೆಲಸ ಇಲ್ಲ ಬಿಡು ನಿನಗ. ಹೌದೌದು, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರ್ತೈತಿ. ನೀ ಸುಮ್ಮನಿರ್ಲಾರ್ದ ಆ ವ್ರತ ಮಾಡೋ ಸಹನ ಕೊನೆ ಹೋದಿ, ಅದಕ್ಕ ನನಗೆ ಶಿಕ್ಷಾ. ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಎಮ್ಮೆಗೆ ಬರೆ ಅಂತ, ಹಂಗಾಯ್ತು ಸ್ಥಿತಿ. ಅಂದ್ರ ನಾ ತಪ್ಪು ಮಾಡೀನಿ, ನಿನಗೆ ಶಿಕ್ಷೆ ಅಂತನ? ನಾನೇನು ತಪ್ಪು ಮಾಡೀನಿ ಚಾಚಾ? ಹೋಗ್ಲಿ ಬಿಡು, ನಿನ್ ಜೋಡಿ ಎದಕ್ ಜಗಳ? ಮತ್ತೊಂದು ವಿಚಾರ ಹೇಳ್ತೀನಿ ಕೇಳ್ದೀಪ್ಯಾ. ನೀ ಸಹನಾಗ ಫೋನ್ ಹಚ್ಚೋದಾಗ್ಲಿ ಅಥವಾ ಅವಳನ್ನ ಭೇಟಿ ಆಗ್ಬೇಕಂತ ಕದ್ದು ಹೋಗೋದಾಗ್ಲಿ ಮಾಡಕ್ ಹೋಗ್ಬೇಡ. ನೀ ಮತ್ತೆ ಸಿಕ್ಕ ಬಿದ್ರ ವೈನಿ ನನ್ನ ಮೇಲೆ ಕೆಂಡ ಕಾರ್ತಾಳ. ಓಯ್ ಓಯ್ ಚಾಚಾ, ಸೋಲ್ಜರ್ ಚಾಚಾ, ವಾಕ್ಮ್ಯಾನ್ ಚಾಚಾ, ಇವತ್ತು ರಾತ್ರಿ ಒಂದು ರೌಂಡ್ ಹಾಕಿ ಮಲಗ್ಬಿಡು, ನಾನು ನೋಡ್ಕೋತೀನಿ ಆಮೇಲೆ. ಮದ್ವೆಗೆ 8 ದಿನ ಇದೆ, ಈಗ ವ್ರತ ಅಂತೆ. ಅದ್ ಹಾಳಾಗ್ ಹೋಗ್ಲಿ. ನಮ್ಮ ಅಪ್ಪ ಅಮ್ಮ ವೀರ್ಗಡಕ್ ಯಾವಾಗ ಬರ್ಬೇಕು ಅಂತ ಕೇಳಿದ್ರೆ ಅದಕ್ಕೂ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಆ ರುದ್ರಾಣಿ. ಸ್ಮೆಲ್ ಬರಾಕತ್ತೈತಿ, ಸ್ಮೆಲ್ಲು. ರುದ್ರಾಣಿ ವೀರ್ಗಢ ರುದ್ರಿ ಏನೋ ಪ್ಲಾನ್ ಮಾಡಾಕತ್ತಾಳು ಅಂತ ಅನ್ನಿಸ್ತೈತಿ. ಸಹನಾನ ಮದುವೆ ನಿಲ್ಸು ಸಲುವಾಗಿ ವ್ರತ ಗೀತ ಅಂತ ಹೊಸ ನಾಟಕ ಶುರು ಮಾಡ್ಯಾಳು ಅಂತ ಅನ್ನಿಸ್ತೈತಿ. ಸಂಜನಾ, ಈಗ ರುದ್ರಾಣಿ ಮತ್ತು ಸಹನಾ ಫುಲ್ಲು ಲವ್ ಮಾಡಾಕತ್ತಾರು.
ಸೊ ರುದ್ರಾಣಿ ಡೈರೆಕ್ಟ್ ಅಟ್ಯಾಕ್ ಮಾಡೋ ಬದ್ಲಿ ಇಂಡೈರೆಕ್ಟ್ ಆಗಿ ವಾರ್ ಮಾಡಾಕತ್ತಾಳು. ಇರ್ಲಿ ನೋಡೋಣ. ಸಂಜನಾ, ಆ ವ್ರತ ನಿಲ್ಸು ಪ್ರಯತ್ನ ಪಡೋಣ. ಹೆಂಗರಾಗ್ಲಿ ನಿಮ್ಮಪ್ಪಗ ಸುದೀಪಗ್ ಫೋನ್ ಮಾಡಿ ವ್ರತ ನಿಲ್ಸಾಕ್ ಹೇಳ್ರಿ. ಯಾಕಂತಂದ್ರ ಸಹನಾಗಿದೆಲ್ಲ ರೂಢಿ ಇಲ್ಲ ಅಂತ ಹೇಳಾಕ್ ಹೇಳು. ನಮ್ಮಪ್ಪ ಫೋನ್ ಮಾಡಿ ಹೇಳ್ಬಿಟ್ರೆ ಸುದೀಪ್ ಅವ್ರ ದೊಡ್ಡವಂಗ್ ವಿಷಯ ಹೇಳ್ಬಿಡ್ತಾನ, ವ್ರತನ ನಿಲ್ಸ್ಬಿಡ್ತಾನ. ಅದು ಅಲ್ದೆ ಸಹನಾನೇ ಇಷ್ಟಪಟ್ಟು ಈ ವ್ರತ ಮಾಡ್ತಿರೋದು ಅಂತ ಆ ರುದ್ರಾಣಿ ನಮ್ಮಮ್ಮಂಗ್ ಹೇಳಿದಾಳೆ. ಸಂಜನಾ, ನಿಮ್ಮಪ್ಪಗ ದೀಪ್ಯಾಗ ಫೋನ್ ಹಚ್ಚಾಕ್ ಹೇಳು. ನನ್ನ ಗೆಸ್ಸಿಂಗ್ ಏನಾರು ಕರೆಕ್ಟ್ ಆಗಿತ್ತು ಅಂತಂದ್ರ ಈ ಟೈಮ್ನ್ಯಾಗ ರುದ್ರಾಣಿ ದೀಪ್ಯಾಗೂ ಮನ್ಯಾಗ ಇರಿಸ್ಕೊಟ್ಟಿರುದಿಲ್ಲ, ಮನೆಯಿಂದ ಓಡಿಸಿರ್ತಾಳು. ವ್ರತ ಮುಗಿಮಠ ನೀ ಬರಬೇಡ ಅಂತ ಹೇಳಿರ್ತಾಳು. ಚಿಕ್ಕಪ್ಪ ಹಂಗ್ಯಾಕ್ ಮಾಡ್ತಾಳ ರುದ್ರಾಣಿ? ಯಾಕಂದ್ರ ದೀಪ್ಯಾ ಮನ್ಯಾಗಿದ್ದಪ್ಪ ಅಂತಂದ್ರ ಸಹನಾಗ ಹೆಚ್ಚು ತ್ರಾಸ್ ಕೊಟ್ರವ ನೋಡ್ಕೊಂಡು ಸುಮ್ಮನೆ ಇರ್ತಾನೇನೋ. ಅದಕ್ಕ ರುದ್ರಾಣಿ ದೀಪ್ಯಾನ ಮನೆಯಿಂದ ಹೊರಗೆ ಕಳಿಸಿರ್ತಾಳೋ. ಸಂಜನಾ, ನನ್ನ ಗೆಸ್ಸಿಂಗು ಕರೆಕ್ಟ ಇರ್ತೈತಿ. ನೀವೊಂದು ಕೆಲಸ ಮಾಡು, ಮನಿಗೆ ಹೋಗಿ ನಿಮ್ಮ ಅಪ್ಪಗೆ ಹೇಳು, ದೀಪ್ಯಾಗ ಫೋನ್ ಮಾಡ್ಸು. ಆಮೇಲೆ ನೋಡು ಏನಾಗ್ತೈತಿ ಅಂತ. ಅಪ್ಪ, ಈಗೇನು ನನ್ನ ಮದ್ವೆ 21ನೇ ತಾರೀಕು ಅಂತ ಫಿಕ್ಸ್ ಆಯ್ತಾ? ಆಯ್ತಮ್ಮ, ಡೇಟ್ ಫಿಕ್ಸ್ ಆಯ್ತು. ಅಂತೂ ಡೇಟ್ ಫಿಕ್ಸ್ ಆಯ್ತು. ಈಗ ಸಮಸ್ಯೆ ಇರೋದೇ ಛತ್ರದ್ದು. ಅದೇನ್ ಮಾಡ್ತೀಯೋ, ಒಟ್ನಲ್ಲಿ ಒಳ್ಳೆ ಛತ್ರ ಬುಕ್ ಮಾಡು. ಸಹನಾ ಮದ್ವೆ ವೀರ್ಗಢದಲ್ಲೇ ನಡೆಯುತ್ತೆ, ಖರ್ಚು ಕಮ್ಮಿ, ನೀನ್ ಬಚಾವ್. ಎಲ್ಲ ಅವರೇ ನೋಡ್ಕೋತಾರೆ. ವೆರಿ ಗುಡ್. ಅದು ಹಾಗಿರ್ಲಿ, 21ನೇ ತಾರೀಕು ಮದ್ವೆ ಡೇಟ್ ಫಿಕ್ಸ್ ಆಯ್ತು ಅಂತ ದರ್ಶನ್ ಮನೆಯವ್ರಿಗೆ ಹೇಳಿದ್ಯಾ? ಹೇಳ್ದೆ ಇರ್ತೀನಮ್ಮ, ಆಗ್ಲೇ ಹೇಳಿದ್ದೀನಿ, ಫೋನ್ ಮಾಡಿದ್ದೆ. ಅವ್ರಿಗೆ ಹೇಳಿದ್ದೀನಿ ಅಂತ ನೀನ್ ನನಗೆ ಹೇಳ್ಬೇಕು ತಾನೆ? ಹೇಳ್ತಿದ್ದೆ, ಆದ್ರೆ ನೀನ್ ಮನೇಲಿರ್ಲಿಲ್ವಲ್ಲ. ಸರಿ ಬಿಡು, ಹೋಗ್ಲಿ. ಪಾಪ ಆ ಸಹನಾ ಕತೆ ಹೇಳು. ಅದೇನು ವ್ರತ ಗೀತ ಅಂತ ಅವಳಿಗೆ ಹಿಂಸೆ ಕೊಡ್ತಿದಾರಲ್ಲ, ಅವಳಿಗೆ ಅದೆಲ್ಲ ಇಷ್ಟ ಇಲ್ಲ ಅಂತ ಅವ್ರ ಅತ್ತೆ ಗೊತ್ತಿಲ್ವಾ? ಅದನ್ನ ಕಟ್ಕೊಂಡು ನಿನಗೇನಮ್ಮ ಆಗಬೇಕು? ಹಾಗಲ್ಲಪ್ಪ, ಅವಳಿಗೆ ಅದೆಲ್ಲ ಅಭ್ಯಾಸ ಇಲ್ಲ, ಇಷ್ಟನೂ ಇಲ್ಲ. ಅವಳು ಇಷ್ಟಪಟ್ಟು ಮಾಡ್ತಾ ಇದ್ದಾಳಂತಲ್ಲ. ಹಾಗೆ ಹೇಳಿದ್ಯಾರು? ಆ ರುದ್ರಾಣಿಯವರು ಅಲ್ವಾ? ಅಪ್ಪ, ಈಗ ಸುದೀಪ್ಗೆ ಫೋನ್ ಮಾಡಿ ಹೇಳು, ಆ ವ್ರತ ಗೀತ ಏನು ಮಾಡ್ಸೋದು ಬೇಡ ಅಂತ. ನಿನ್ ಕೆಲಸ ನೀನ್ ನೋಡ್ಕೋ, ನಿನ್ ಮದುವೆ ಬಗ್ಗೆ ಯೋಚನೆ ಮಾಡು. ಹಾಗಲ್ಲ ಅಪ್ಪ. ಪುಟ್ಟ ಪ್ಲೀಸ್, ನನ್ನ ತಲೆ ತುಂಬಬೇಡ. ಅಮ್ಮ, ಅಮ್ಮ, ಏನೇ? ಅಮ್ಮ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಈ ಪೂಜೆ ಪುನಸ್ಕಾರ ಇದ್ರಲ್ಲೆಲ್ಲ ನಂಬಿಕೆ ಇಲ್ದಿರೋ ಸಹನ ಅದು ಹೇಗೆ ವ್ರತ ಗೀತ ಮಾಡೋಕೆ ಒಪ್ಕೊಂಡ್ಲು? ಅಲ್ಲಿನ ಪೂಜೆ ವ್ರತದ ಪದ್ಧತಿಗಳೇ ಬೇರೆ, ತುಂಬ ಕಷ್ಟ ಅಂತೆ. ವಾರಗಟ್ಲೆ ಉಪವಾಸ ಕೆಡುತ್ತಾರಂತೆ, ದಿನ ಬೆಳಗ್ಗೆ ಮಧ್ಯಾಹ್ನ ತಣ್ಣೀರ್ ಸ್ನಾನ, ಹೀಗೆ ತುಂಬ ಚಿತ್ರ ವಿಚಿತ್ರವಾದ ಕಷ್ಟವಾದ ಪದ್ಧತಿಗಳಂತೆ. ಅದರಲ್ಲೂ ಶೀತನೋ ಜ್ವರನೋ ಬಂದ್ಬಿಟ್ರೆ ತುಂಬ ಕಷ್ಟ ಅಮ್ಮ. ಹುಷಾರಿಲ್ಲ ಅಂತ ಅದನ್ನ ಸ್ವಲ್ಪ ಈಸಿನೂ ಮಾಡಲ್ವಂತೆ. ಸಂಜನಾ, ಯಾಕೆ ಹೀಗೆಲ್ಲ ಹೆದರಿಸ್ತಿದ್ಯಾ? ಹೇಳೋದು ನನ್ನ ಕರ್ತವ್ಯ ಅಮ್ಮ.
ಸಹನಾಗೆ ಉಪವಾಸ ಇರೋದು, ತಣ್ಣೀರಲ್ಲಿ ಸ್ನಾನ ಮಾಡೋದು ಇದ್ಯಾವುದೂ ಅಭ್ಯಾಸ ಇಲ್ಲ. ಮದುವೆ ಮುಂಚೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಸರಿ ಕಣೆ, ಆದರೆ ನಾವೇನು ಮಾಡೋಕ್ಕಾಗತ್ತೆ? ಅಮ್ಮ, ಈಗ ಡೆಂಗ್ಯೂ, ಹೆಪಟೈಟಿಸ್, ಅದು ಇದು ಅಂತ ಏನೇನೋ ರೋಗಗಳಿವೆ. ನೋಡ್ತಾ ನೋಡ್ತಾ ಪ್ರಾಣನೇ ಹೋಗ್ಬಿಡುತ್ತೆ. ವೆದರ್ ಚೇಂಜು, ಸಹನಾಗಿ ಅಡ್ಜಸ್ಟ್ ಆಗಕ್ಕಾಗಲಿಲ್ಲ ಅಂದರೆ ತುಂಬ ಕಷ್ಟ ಅಮ್ಮ. ನೋಡು, ನನ್ನ ಮಾತು ಕೇಳು. ಇದನ್ನ ಸೀರಿಯಸ್ ಆಗಿ ತಗೊಂಡು ಅಪ್ಪನ ಹತ್ರ ಮಾತಾಡು. ನಾನು ಹೇಳಿದ್ರೆ ಅವರು ಕೇಳಲ್ಲ. ಆ ಸುದೀಪಿಗೆ ಫೋನ್ ಮಾಡಿಸಿ ನಿನ್ನ ಹೆಂಡತಿಗೆ ಅಷ್ಟೊಂದು ಟಾರ್ಚರ್ ಕೊಡಬೇಡ ಅಂತ ಇಂಡೈರೆಕ್ಟಾಗಿ ಹೇಳಕ್ಕೆ ಹೇಳು. ನಡಿಯಮ್ಮ, ಈಗಲೇ ಹೋಗಿ ಮಾತಾಡು. ಹೋಗಮ್ಮ, ಮಾತಾಡು. ಸರಿ ಇರು, ಈಗಲೇ ಹೋಗಿ ಮಾತಾಡ್ತೀನಿ. ಹಾಂ.